ನನಗೆ ಹಿಂಗ ತಮಾಷೆ ಮಾಡೋದು ನೀನ್ ನನ್ ಮೇಲೆ ಹಣೆಕ್ ನನಗೆ ಇದ್ ಮಾಡಲ್ಲ ಅಂತ ಕುದ್ಕೆ ಸಿರ್ ಮೇಲೆ ಕಡ್ದಟ್ಬಿಟ್ಟಿನಿ. ಗೈಸ್ ಎಲ್ರಿಗೂ ನಿನ್ನೆ ಚೈನ್ ಕಳ್ದಾಗಿರ್ತಾರ ಪ್ರ್ಯಾಂಕ್ ಮಾಡ್ದಲ್ಲ ನಮ್ಮ ಮನೆಯಲ್ಲಿ ಅದರ ಕಂಟಿನ್ಯೂಷನ್ ಒಳಗು ಅಂದರೆ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಿನ್ನೆ ಅದಾದಮೇಲೆ ಕಟ್ ಮಾಡಿದ್ನಲ್ಲ ಪಾರ್ಟ್ 1, ಅದ್ರ ಮುಂದೆ ಏನೇನಾಯಿತು ಅಂತ ಇವಾಗ ಆಗ್ತೀನಿ. ಮಾಡಬಾರ್ದಿತ್ತು, ಒಂದು 20-25 ನಿಮಿಷ ಆಯ್ತು ಇನ್ನೂ ವೀಡಿಯೋ. ಮುಂದೆ ಏನೇನಾಯಿತು ಅಂತ ಜಾಸ್ತಿನೇ ಸ್ವಲ್ಪ ಫೀಲ್ ಆಗೋಯ್ತು, ಮಾಡಬಾರ್ದಿತ್ತು ಅಂತ. ಅದೇನಾಯಿತು ಅಂತ ಒಂದು ಸ್ವಲ್ಪ 4-5 ನಿಮಿಷ ಹಾಕಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಫೀಲ್ ಆಗೋದಿಲ್ಲ ಇರೋ ಥರದ್ದಿರೋದನ್ನ ಹೇಳ್ತೀನಿ. ಫಸ್ಟ್ ಆ ಕ್ಲಿಪ್ ನೋಡ್ಕೊಂಬರ್ರಿ. ಅಂತಾರೆಲ್ಲ ಹುಡುಕ್ಬಿಡ್ತಾರೆ ಬಿಡಲ್ಲ, ಅವ್ರನ್ನಾಗೆ ಅವ್ನು ಬೇಜಾನ್ ಕಡೆ ಇದಾಗಿರ್ತದೆ. ಅವ್ರು ಹೇಳೋ ಪೊಲೀಸ್ನವರು ಬಿಲ್ ತಗೊಂಡು ಹಾಕಿ ಕರೆಕ್ಟಾಗಿ ಅಂಗಡಿ ಒಡಗಂಡು ಇರೋದು ನಿಜ ತಾನೇ ಹಾಕ್ಸ್ಕೊಂಡು ಕೊಡು ಅಂತಂದರು. ಅವ್ರು ಹಂಗೇನಾದ್ರು ಒಡವೆ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದೇನು ಬೆಲೆ ಬಾಳ್ತದೆ ಅದಕ್ಕೆ ಅವತ್ತಿನ ರೇಟಿಗೆ ಬೇರೆ ಕೊಡ್ತೀನಿ ಅಂತಂದ್ರೆ ಬಿಲ್ಲಿನ ರೇಟ್ ಬಿಲ್ ಹಾಕ್ತಿರೋ ರೇಟ್ಗೆ ಯಾರು ತಗೊಳ್ತಾರೆ. ಅವ್ರು ಮಾಮೂಲಿ ಸ್ಟೇಷನ್ಗೆ ಹಾಕ್ಕೊಡ್ತಾರಂತೆ. ಕಿರಣ ಬರ್ತಾನಂತ ಹೋಗೋಕೆ ಹೋಗಿ ಹೇಳಿದ್ದೀನಿ ಫೋನ್ ಮಾಡಿ. ಒಡವೆ ನೀನು ಹೇಳಿದ್ದೆ ತಗೋ ಮಾತಾಡಿ ಇನ್ನೊಂದ್ಸತಿ. ಅಣ್ಣ ಅದೇ ಹೇಳ್ರಿ, ಬತ್ತಾಯಿದ್ದೀನಿ ಇವಾಗ ಮಾಡಿ ಆಡಿರ್ತೀರಾ ಬಿಲ್ಲು. ಸರಿ ರೆಡಿ ಮಾಡಿರಿ, ಬಂದೇನು ಒಂದು 10 ನಿಮಿಷ ಅಲ್ಲೇ. ಸಿಗ್ತಾ ಇಲ್ಲ ಮನೆಗೆ, ಎಲ್ಲಿ ಹಾಕ್ಬಿಟ್ಟವ್ರು. ಸರಿ ಬರ್ತೀನಿ 2 ನಿಮಿಷ ಆಯ್ತು. ಇಲ್ಲ ಇವ್ನ ಫ್ರೆಂಡ್ ಅವನಲ್ಲ, ಇವ್ನ ಫ್ರೆಂಡ್ ಅವನ ಯಾರೋ SI ಅಂತ ಅವರು. ಯಾವ ಫ್ರೆಂಡ್ ಇದ್ರು ನಾನು ನೋಡಿದೀನಿ ನಮ್ಮ ಅಂಗಡಿ ಕಳ್ತನ ಆದಾಗ. ಎಲ್ಲ ಹೋಗಿ ಬಂದಿದ್ದೀನಿ. ಏನು ಆಗಲ್ಲ, ಇವರೆಲ್ಲ ಒದ್ದೆ. ನೋಡೋಣ, ಪ್ರಯತ್ನ ಪಡೋದು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಪ್ರಯತ್ನ ಪಟ್ಟಿ 6 ತಿಂಗಳ ತನಕ ಇಲ್ಲಿ ಗಾರ್ಡನ್ ನೋಡ್ಲತ್ತವೇನೆ ಅಗಸ್ಕೊಂಡು ಹೋಗ್ಬಿಟ್ನಂತೆ. ಇದು ಯಾವ ಕಡೆಗೆ ಹೋತದಿರೋ ಊರು ರೋಡು ಅಂತ ಕೇಳಿನಂತೆ. ಇವನ್ ಕೈ ನೋಡ್ಕೊಂಡಿದ್ದ ನೋಡ್ಕೊಂಡಿದ್ದ ಕಳ್ಳ. ಇವನು ಕೈ ಹತ್ತಿ ಈ ಕಡೆ ಹೋಗ್ರಿ ಅಂತ ನಡೀತಾ ಇದೆ. ಯಾಕಪ್ಪ ಹಿಡಿಯಲ್ಲ? ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಕಾಲನ್ ಬಸ್ ಶಾಪ್ ಇದಾರೆ. ಅವ್ರ ಎಂಟಿದ್ದು ಮಾಂಗಲ್ಯ ಸರ 80 ಗ್ರಾಮ್ ಎರಡರದು 6 ಗಂಟೆಗೆ ಮನೆ ಮುಂದೆ ಎಳ್ಕೊಂಡು ಹೋಗ್ಬಿಟ್ರಲ್ಲ. ಕಂಪ್ಲೇಂಟ್ ಕೊಡ್ತಾರೆ, ಕ್ಯಾಮ್ರಾದಲ್ಲಿ ನೋಡ್ತಾರೆ, ಆದ್ರೂ ಏನೂ ಇಲ್ಲ. ಮಾಡೋ ಪ್ರಯತ್ನ ಮಾಡೋಣ ಬಿಡ್ರಿ. ದೇವರು ನಾವು ಕಷ್ಟ ಬಿದ್ದಿರೋ ದುಡ್ಡು ಬರ್ಲಿ ಹೋದ್ರು ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಗೊತ್ತೇನಪ್ಪ ನೀನು? ಕಿರಣ ಯಂತ್ರ ಬರ್ತಾನೆ, ಗಾಡಿ ಬರ್ತಾವನೆ. ನಡಿ, ನೀನೇ ಕಳ್ಕೊಂಡು ಕೂತಿದ್ದೆ ಅದಕ್ಕೆ. ಬಿಡಮ್ಮ ಸಿಗ್ತಮ್ಮ, ತಲೆಗಡ್ತೀನಿ ಕಾಸಾರ ಕೊಡ್ತೀನಿ ಅಂತ ಹೇಳ್ತಾನೆ. ನಡಿ ಹಾಕ್ಸ್ತೀನಿ, ನಡಿ. ನಾನು ಬಲವಂತ ಹೇಳ್ತಿ ಸ್ಟೇಷನ್ ಆಗಿದ್ದೀನಿ. ಅಲ್ಲ ಕಣಮ್ಮ ಬಿಡು, ಸಿಗ್ತದೆ. ಇನ್ನು ಹೆಂಗೆ ತಲೆ ಕಟ್ಕೊಂಡಿ ಎಲ್ಲ ಒಂದೇ ಸಲ ಚಾಕಪ್ಪಕ್ಕೆ ಹಾಕಿದ್ರಿ ಹಂಗತ್ತೆ ಹಬ್ಬಕ್ಕಾಗಿತ್ತ. ನಾವು ನಾನು ಅತರ್ಲಿ ಹೇಳಿ ಬನ್ನಪ್ಪ ಕಾಳ್ಸಿಗ್ಬಿಟ್ಟು ಹೋಗು ಅಂತ. ನಾನು ನನಗೇನು ಗೊತ್ತಿತ್ತು ನನ್ನ ಮಗ, ನಾನು ಎಲ್ಲ ಜನ ಮಾತಾಡ್ತಾರಲ್ಲ ಅಂತ ಮಾತಾಡ್ತಾರೆ ಅನ್ಕೊಂಡು ನಿಂತ್ಕೊಂಡು ಅವನ ಹತ್ರ ಅವನು ಅವಾಗಲೇ ನೋಡ್ಕೊಂಡ್ಬಿಟ್ಟವನು. ಅವನು ಬಿಡು, ತಲೆ ಕಟ್ಸ್ಕೊಂಡು ಮಾಡಿಸ್ಕೊಡ್ತೀನಿ. ಹಿಂಗೇನು ಮಾಡಿಸ್ಕೊಡ್ತೀಯಪ್ಪ, ಚಾಕಪ್ಪ ಕೈ ಇಟ್ಟಿರ್ ನಾವೇನು ಮಾಡ್ಬೇಕಾಗಿತ್ತು. ಸುಮ್ನಿರಮ್ಮ, ಸುಮ್ನೆ ಮಾಡಿದಮ್ಮ, ಬಿಡ್ಬೇಡ ಸುಮ್ನಿರಮ್ಮ. ನನಗೇನಾದ ಸುಮ್ನಿರಮ್ಮ, ಅಯ್ಯನಿಂದ ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ವಾ? ಸುಮ್ನಿರ ಅಳ್ತಿ ಹೊಳಿಬೇಡ ಕಣಮ್ಮ, ಅಳಮ್ಮ. ಯಾಕಪ್ಪನಲ್ಲಿ ಅದ್ರಷ್ಟೇ ದೇವ್ರನ್ನೆಲ್ಲ ಹರ್ಕೊಂಡು ನೀನು ಇಷ್ಟು ಯಾಕ ನಂದೆ ಅದ್ರಸ್ತೆ. ನೀನು ಯಾನಕ್ ನನ್ಗೆ ಅದ್ರಸ್ತೆ. ಸುಮ್ಮಿರ್ತಿ, ನಂಗೆ ಏನಾಗಲ್ಲ, ನಾನು ತಲೆ ಕಟ್ಸ್ಕೊಂಬೇಡ. ದೇವ್ರ ನಾನು ಸುಮ್ಮಿರ್ತೀನಮ್ಮ, ಸುಮ್ಮಿರ್ತಿ ಆಯ್ತು, ಏನಾಗಲ್ಲ, ಸುಮ್ಮಿರ್ತೀಯಾ? ನಾನು ಹೇಳ್ದೆ ತಾನೆ, ನಾನು ಏನೂ ಆಗಲ್ಲ ಅಂತ ಹೇಳ್ದೆ ತಾನೆ. ಬಿಡವ ಮರಿದೀನಿ ಯಾವತ್ತು ನನಗೆ ಹಿಂಗೆ ಅದ್ರದ್ದು ಮಾಡಕ್ ಕಣ ಮರಿಯ. ಸುಮ್ನಿರಮ್ಮ, ನಾನು ತಮಾಷೆ ಮಾಡಿದ್ದೀನಿ ಬಿಡಮ್ಮ. ನೀನು ಯಾವತ್ತು ಓದ್ತದೆ ಗೊತ್ತದೆ. ಸುಮ್ನಿರು, ನೀನು ಹಂಗೆಲ್ಲ ಅಳ್ಬೇಡ. ಸುಮ್ನಿರ್ತಿ, ಮನೆಗೆ ಸುಮ್ನಿರು, ಮನೆಗೆ ಬಾ. ಸುಮ್ನಿರು.
ಹೇಳ್ಬೇಡ, ಹೇಳ್ತಾ ಇಂತಾನೆ ಹೇಳ್ಬೇಡ ಅಂತ. ಸುಮ್ನಿರು ಆಯ್ತು. ಎತ್ತಿಕ್ ಬಾ. ಬಾ ಎತ್ಕೊಂಬಂದ, ಎತ್ಕೊಂಬರ್ತಾ ಇನ್ನೊಂದೇ. ಏನದು ಎತ್ತಿಕಮ್ಮ. ಅಲ್ಲ ಕಣಮ್ಮ, ಅಷ್ಟು ಕಷ್ಟ ಮಾಡಿದ್ದೆ ಮತ್ತೆ ನಿನಗ್ ಸುಳ್ಳು ಯಾಕೆ ಹೇಳ್ದೆ ನನಗೆ? ನಾನ್ ನೀನ್ ಹಂಗ್ ಗಳ್ಳಲ್ಲ ಅನ್ಕೊಂಡಿದ್ದೀನಿ. ಎಷ್ಟು ಆಡ್ತಿ ಇದಕ್ಕೆಲ್ಲ ಹೊತ್ಬಿಟ್ಟಲ್ಲ ನೀನು. ನಾನು ಎಷ್ಟೆಲ್ಲ ಆಡಿದ್ದೀನಿ, ಎಷ್ಟೆಲ್ಲ ಮಾಡಿದ್ದೀನಿ. ಅಲ್ಲ ನಾನು ಎಷ್ಟು ಗೋಳಿದ್ದೀನಿ ನನಗೆ ಹಿಂಗ ತಮಾಷೆ ಮಾಡೋದು. ಓಲಿ ಬಿಡ, ಇನ್ನೊಂದ್ಸಲಿ ಮಾಡಲ್ಲ. ನಿನ್ ಮೇಲೆ ಮಾಡಲ್ಲ. ಸುಮ್ಮನೆ ತಲೆ ಕಡ್ಕೊಂಡು ಹೊಳಬೇಡ. ಇನ್ನೊಂದ್ಸಲಿ ಮಾಡಲ್ಲ ಅಂತ ಹೇಳ್ತಾನೆ. ಹೇಳ್ಬೇಡ ವಾ, ಸುಮ್ನಿರ್ತಿ. ಹೇಳ್ಬೇಡ ಅಂತ ಹೇಳ್ತಾನೆ. ಹೇಳ್ಬೇಡ ಅಂತ ಹೇಳ್ತಾನೆ. ಸುಮ್ನಿರು ಆಯ್ತಮ್ಮ. ಇನ್ನೊಂದ್ಸಲಿ ದೇವರಾಣಿಗೆ ಮಾಡೋದು, ನಿನ್ನ ಅಡಿಗೆ ಮಾಡೋದು. ಸುಮ್ನಿರು, ಸುಮ್ನಿರಮ್ಮ. ಈ ತರ ಇನ್ನೊಂದ್ಸಲಿ ಈ ತರ ಕಳೆದೈತೆ ಪಡೆದ ಅಂತ ಏನು ದೇವರಾಣಿಗೆ ಮಾಡೋದು. ಸುಮ್ನಿರು, ಹೇಳ್ಬೇಡ ಆಯ್ತು. ಸಿಕ್ತಾ ತಗೋ, ಕಷ್ಟ ಬಿದ್ದು ಮಾಡಿಸಿದ ರೂಪಾಯಿ ಕೊಡಿಗೆ ಅದೇ ಕಾರಣಕ್ಕೂ ಕಳೆಯಲ್ಲ. ನಾನು 2 ತಿಂಗಳು ಕಾಪಾಡಿದ್ದೀನಿ, ತಲೆ ಕೆಡ್ಸ್ಕೊಂಬೇಡ. ನನಗೆ ಕಣ್ಣೀರ ಗೈಸ್. 22 ಗ್ರಾಮ 24 ಗ್ರಾಮನೇ ಐತೆ. ಒಂದು ವರ್ಷ ಜಾಳದಾಗೆ ಬಂದಿತ್ತು ಅಂದ್ಬಿಟ್ಟು ಕೂಡಿ ಮಾಡಿಸ್ಕೊಟ್ಟು ನಮ್ಮ ನನಗೆ ಅಂತ ಕಷ್ಟ ಬಿದ್ದು ತಗೋ ಎತ್ತಿಕು. ಇನ್ನು ಯಾವತ್ತೂ ಕೊಡ್ಬೇಡ, ನಾನೇ ಕೇಳ್ರು ಕೊಡ್ಬೇಡ. ಉಜಾಪನಾಗ ಎತ್ತಿಕು. ಬ್ಯಾಂಕಲ್ಲಿ ಕಾಂದೇನಿಲ್ಲ ಅಂದ್ರೆ ಒಳಬೇಡ. ಸುಮ್ಮನೆ ಆಯ್ತು. ನನ್ ಮೇಲೆ ಹಣೆಕ್ ನನಗೆ ಇದ್ ಮಾಡಲ್ಲ ಅಂತ. ನಿನ್ ಮೇಲೆ ಹಣೆಗೆ ಹೋಯ್ತಾರ ಏನು ಮಾಡೋದು. ಸುಮ್ಮನೆ ಒಳಬೇಡ ಆಯ್ತು. ಸುಮ್ಮನೆ ಒಳಬೇಡ ಆಯ್ತು. ಸುಮ್ಮನಿರು. ಅಯ್ಯೋ ಬಿಡು. ನೀನು ಕಾಳ್ದಾಯ್ತು ಒಡವೆಗಳ ತಲೆ ಕಟ್ಕೊಂಡು ಹೊತ್ಕೊಂಡ್ ಕೂತಿದ್ಯಲ್ಲ. ನನ್ಗೂ ಆಡ್ಬೋದ್ರು ಆಗ್ಲಲ್ಲ, ನನ್ ಕಿತ್ತಿಲ್ಲ ಕಣಪ್ಪ ನೀನು. ಮತ್ತೆ ಇನ್ನೇ ಕಳ್ತೀವಿ ಒಡವೆ ಹೋದ್ರು ಹೋಗ್ಲಿ ಅಂತ ಬಿಡು. ಒಡವೆನೆ ಹಾಕೊಂಡು ಹೋಗ್ತಿದ್ದ ಹೋಗ್ಬೇಕಾರೆ. ಅದು ಬಿಲ್ ಹುಡ್ಕೆಲ್ಲದೆ ಅಂತ ಅದು ಇದ್ರಾಗಿತ್ತು. ನಾನೇ ಎದ್ ಮಾಡಿದ್ರು ಬಿಲ್ಲ. ಇನ್ನೊಂದು ಬಾಕ್ಸ್ ಇತ್ತಲ್ಲ, ಅದು ಉಂಗ್ರದೇನ ಇತ್ತಲ್ಲ ಬಾಕ್ಸ್, ನಾನೇ ಎತ್ತಿಕ್ಕಿದ್ದೀನಿ. ಇಲ್ಲ ನಾನೇ ಮೈತ್ ಮಾಡಿ ಕೊಡೋದು. ಕೆಂಪು ಕಲರ್ ಬಾಕ್ಸ್ ಕೊಡೋ ಮಾಡಿರೋ ನನಗೇನೆ ಗೊತ್ತೇ. ನಮ್ಮ ಈ ಕೊಳಚೆ ನೆನ್ನೆ ಹಾಕಬೇಕ್ರೆ ನೋಡಿ ತಾಯಿ ಬಾರೆಲ್ಲ ಕೊಡೋ ಕೊಳಚೆ ಅದ್ರ ಬಿಲ್ಲು. ನಾನು ಹಾಕಬೇಕ್ರೆ ನೆನ್ನೆ ಎತ್ತಿಕ್ಕಿದ್ದೀನಿ. ಬಿಲ್ಲ ಇದೆ, ತಗೋ ತಲೆ ಕಟ್ಸ್ಕೊಂಬೇಡ. ಎತ್ತಿಕ್ ಕೊಡ್ಬೇಡ. ಸುಮ್ಮನಿರು. ಯಾರಿಗೂ ಮಾಡಕ್ ಹೋಗ್ಬೇಡ್ರಿ. ಕಷ್ಟ ಬಿದ್ದು ಕುಡಿಕ್ಕಿ ಕೊಡ್ಸಿದ್ದು ನನಗೆ ಅಂತ ನಮ್ಮ ಅಮ್ಮ ಒಡವೆ ಟೆನ್ಷನ್ ತಗೊಂಡಿಲ್ಲ. ಅದೇನಾದ್ರು ಮಾಡ್ಬಿಟ್ಟಿದ್ರು, ಏನಾದ್ರು ಇಕ್ಬಿಟ್ಟಿದ್ರೆ ಚಾಕನ ಪಾಕನ ಅಂತ ಆ ಥರ ಯೋಚನೆ ಮಾಡ್ತಾರ ನಮ್ಮ ಮನೇಲಿ. ಒಡವೆ ಅಂತ ತಲೆ ಕಟ್ಕೊಂಡಿರ್ಲಿಲ್ಲ. ಯಾರು ಮಾಡಕ್ ಹೋಗ್ಬೇಡ್ರಿ. ತೊಳಬೇಡ ಮಾಸಂತಮ್ಮ. ನೀನು ಹೊಳ್ತಿದ್ದೇನೆ ತಾಯಿ. ನೀನು ಹೊಳ್ತಿದ್ದೇನೆ ಬಿಡೆ. ಆಯ್ತು ಇನ್ನೊಂದು ಮಾಡೋದು ನೀನೇ ಫೀಲಾಗಿದ್ದಿ. ನಿಂಗೂ ಗೊತ್ತಾಗ್ಲಿವನಪ್ಪ ಇವಾಗಲಲ್ಲಿ ಸೀರಿಯಸ್ ತಗೊಂಬಿಟ್ಟ. ನೋಡು ಸೀರಿಯಸ್ ಅಲ್ಲ, ನಾನು ಅದೇ ಯೋಚನೆ ಮಾಡಿದ್ದು. 7 ಹೇಳಿಲ್ಲ ಪಳ್ಳು ಕುಯ್ದ್ಬಿಟ್ಟವ್ರಂತೆ ಅಂತ. ಪಳ್ಳು ಮಾರ್ಕಾಗಲ್ಲ ಅಂತ ಹೇಳಿದ ಅಮ್ಮಂಗೆ. ಬಿಡತ್ತ ನನಗೆ. ನಾನೇನು ಅಷ್ಟು ಇದ್ರದನಪ್ಪ. ಇಷ್ಟು ದಿನ ನಾನು ಏನಾರು ಮಾಡ್ಕೊಂಡಿದ್ದೀನಿ ನಾನು ಬತ್ತಾರಪ್ಪ. ಮಾಡೋದಲ್ಲ ಈಗಿನ ಕಾಲ ನಡೆಯೋದು. ಈಗ ಅವನು ಏನು ಹೇಳ್ದೆ ಹೇಳು. ಸಬ್ ಇನ್ಸ್ಪೆಕ್ಟ್ರಿ 80 ಗ್ರಾಮ್ ಕಲ್ಚಂಗ್ ಕಿತ್ಕೊಂಡು ಹೋಗ್ಬಿಟ್ರು ನಿನ್ನೆ ಸಾಯಂಕಾಲ 6 ಗಂಟೆಗೆ ಅಂತ. ಹೌದು, ನಾನು ಇನ್ನೇನು ಇವನು ಕಡೆ ಬಿಡಮ್ಮ. ಆಯ್ತು ಇವಾಗ ಇನ್ಮೇಲೆ ನಾನು ಒಡವೆನೇ ಹಾಕಲ್ಲ ಬಿಡಮ್ಮ. ತಲೆ ಕಟ್ಸ್ಕೊಂಬೇಡ ನೀನು. ಹಾಕ್ಯಂಬಿಡ ಅಂತ ಹೇಳಲ್ಲ. ಕೆಲಸ ಮುಗಿದ್ಮೇಲೆ ತೆಗ್ದಿಕ್ ಹೋಗ್ಬೇಕು. ಕಾಲೇಜ್ಗೆ ಹಾಕೊಂಬಾರ್ದು. ನೀನು ಕಷ್ಟ ಕೊಡ್ಸಿರ ಕಣಪ್ಪ. ಕಳ್ದ ಅವನ ಹಾಕಳ್ಳ ಬತ್ತಾ ಇದ್ದೀನಿ ಅಂತ ಅವನೇನು ನಾಟಕ ಆಡ್ದ. ಕಿರಣ್ ಬಂದ್ ಮಾಡ್ಕೊಡ್ಲ ಹೋಗಿತಿ ಮಕ್ಕೆ. ಒಂದ್ಸಲಿ ಬೈಬಿಡು. ಅದಕ್ಕೆ ನಗೋಬಂದ ನನಗೆ. ಕಿರಣನ್ಗೆ ಮಾಡು ಫೋನು. ಕಿರಣ್ ಬಂದ್ ಮಾಡು ಗೈಸ್. ಇವಾಗ ಸ್ವಲ್ಪ ನಗುತ್ತಿದ್ರಿ. ಕಿರಣ್ ಬಂದ್ ಮಾಡಿ. ಕಿರಣ್ ನಿಜ ಅವ್ರ ಅಪ್ಪ ಫ್ರೆಂಡ್ ಅವ್ರೆ. ಅವ್ರ ಅಪ್ಪ ಪೊಲೀಸ್ನವರು. ಕಿರಣ್ ಮಾಡು. ಅಲ್ಲ ಎಲ್ಲಿದ್ದಿ ನೀನು? ಇಲ್ಲ ಯಾವ ಹೈಸ್ಕೂಲ್ ತಗೋ ಇಲ್ಲ. ಇಂಥ ಡ್ರಾಮನ ನೀನ್ ಮಾಡೋದು? ಅಲ್ಲ ಯಾರ್ದದು? ಮನೆಗೆ ಬಾ. ಅಲ್ಲ ಎಲ್ಲಿದ್ದಿ? ಬಂದಿಲ್ಲ. ನಾಟಕ ಯಾಕ ನಾಟಕ ಆಡೋದವ್ರು ಅಮ್ಮಂಗ್ ಸುಳ್ಳು ಹೇಳ್ತೇನ? ಸುಳ್ಳೆಲ್ಲ ಹೇಳ್ತೀರ ನಮ್ಮ ಅಪ್ಪ ಅಮ್ಮಂಗೆ. ನಾನು ಹೇಳಿದಲ್ಲ ನಿಂಗೆ ಆತರ ಹೇಳು ಅಂತ. ಬಿಡಲ್ಲ. ಕ್ಲಿಯರ್ ಆಯ್ತು ಅಲ್ಲಿ. ನಮ್ಮ ಅಮ್ಮ ಹೊತ್ಬಿಟ್ಟು ಸಿಕ್ಕಾಬಿಟ್ಟೆ. ಮರಿ ನೀನ್ ಹಿಂಗ ಸುಳ್ಳು ಹೇಳೋದು. ನೀನು ಅದೇ ತರ ಹೇಳ್ಬಿಟ್ಟ ಹಿಂಗೇನಾ? ನೀನ್ ಹೇಳೋದಲ್ಲ ನಮ್ಗಿಲ್ದಿ. ಹೆಂಗಾಯ್ತು ಗೊತ್ತಾ ನಮ್ಗಿಲ್ಲಿ ಮೂವಾರ್ಗುನ?
ನೀನೇ ದೊಡ್ಡ ಬಂಗಾರ, ನೀನ್ ಯಾಕಲ ಬಂಗಾರ ಹಾಕಿದ್ಯಾ ಅಂತ ಹೇಳ್ದೆ ನಾನು. ನೀನೇ ದೊಡ್ಡ ಬಂಗಾರ, ನೀನ್ ಯಾಕಲ ಬಂಗಾರ ಹಾಕಿದ್ಯಾ ಅಂತ ಹೇಳ್ದೆ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೇಳಲಿಲ್ಲ ನನ್ನ ಮಾತು. ಈ ಸುಂದರ ನಿನಗೆ ಗೊತ್ತಾಗಲ್ಲ ಇವೆಲ್ಲ ಅಂತ ಅಂದ. ಲೇ ಮರಿ ನೀನು ದೇವಸ್ಥಾನಕ್ಕೆ ಹೋಗಿ ಬಿಚ್ಚಿಕ್ಕಿರಲ್ಲ ಬರಲ್ಲ, ಶೋಕಿಗೆ ಕಮ್ಮಿದಿರಲ್ಲ ನನ್ನೇ ಮರ್ತಾ ಕಮ್ಮಿದ್ದೆ ಬೆಳಗ್ಗೆ. ನಾನು ಹಂಗೂ ಬೆಳಗ್ಗೆ ಹೇಳ್ದೆ ಕಣಪ್ಪ, ಕಳ್ಚಿಕ್ ಹೋಗಪ್ಪ ನೀನು ಅಂದೆ. ಲೇಟ್ ಬೇರೆ ಆಗೋಯ್ತು, ಹಾಗೆ ಓಡ್ ಬಂದೆ. ಬಿಚ್ಚಿಕೊಂಡ್ರು ನಾನು ಬಿಡು ಸಾಯಂಕಾಲ ಬಿಚ್ಚಿಕನ ಅಂತ ಬಂದೆ. ಹಂಗೆ ತಲೆಗೆ ಒಂದು ಐಡಿಯಾ ಓಡಿಸ್ದೆ. ನೀನು ನನಗೆ ಸುಳ್ಳು ಹೇಳೋದ್ ಕಲ್ತ್ಬಿಟ್ಟ. ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ. ನಾನು ಹೇಳ್ದೆ ಆಂಟಿ, ಇವನು ಕಾಲಲ್ಲೇ ಇದ್ದ ಆಂಟಿ, ಲೈನಲ್ಲೇ ಇದ್ದ. ನೀವು ಮಾತೆಲ್ಲ ಕೇಳ್ಕೊಂತಿದ್ದ, ನೀವು ಒಳದೆಲ್ಲ ಕೇಳ್ಕೊಂತಿದ್ದ ಇವನು. ನೋಡ್ರಿ ಒಂದೇ ಕಾಲಲ್ಲಿ ಇಟ್ಕೊಂಡು ನಿಮಗೆ ಈ ತರ ಸುಳ್ಳು ಹೇಳೋನೆ. ನೀನು ಸುಳ್ಳು ಹೇಳೋದ್ ಕಲ್ತ್ಬಿಟ್ಟಲ್ಲ ಬಿಡು. ನಾವ್ ನಂಬಲ್ಲ. ನಾನು ನಿಮ್ಮನ್ನ ಬಿಡಿ, ನಾನು ನೋಡ್ಕೊಂಡೆ. ನಾನು ನಿಮ್ಮನ್ನ ಯಾವತ್ತೂ ನಂಬಿಕೆ ದ್ರೋಹಿ ಆಗ್ಬಿಟ್ಟಲ್ಲ ಕಿರಣ. ನಿನ್ನೂ ಬಿಡಲ್ಲ ಬಿಡು ನಾನು. ನಂಬಿಕೆ ದ್ರೋಹಿ ಏನ್ ಹಿಂಗ್ ನಿಂತಿದ್ದೀವಿ ಗುಡ್ಸ್ ಕಡೆ ನಂಗೆ ಉಂದೂರಮ್ಮನ ಮೇಲೆ ನನಗೆ ಸುಳ್ಳು ಹೇಳಲ್ಲ ನಾನು. ಬಿಡಮ್ ಆಯ್ತು. ಅವ್ ಎತ್ಕೋಯ್ತೆ. ಇನ್ನೊಂದ್ಸಲಿ ಈ ಒಡವೆ ಚರಗೆಲ್ಲ ಏನು ಮಾತಾಡೋದು ಬಿಡು, ತಲೆ ಕೆಡ್ಸ್ಕೊಂಡು ಏನೂ ಆಗಲ್ಲ ನನಗೆ. ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಂದೇನು ಇವನು ನೀನ್ ಏನಂದೆ ನೀನು? ಕಿತ್ಕೊಂಡ್ಬಿಟ್ಟಾನೆ ಕತ್ ಮಾರ್ಕ್ ಆಗದೆ ಅಂತಂದೆ ಕಿತ್ಕೊಂಡಿರೋದಕ್ಕೆ. ನೀನ್ ಅದಕ್ಕೆ ಕುಯ್ಕೊಂಡೆ ಬಿಡೋದೆ ಅಂತ ಅನ್ಕೊಂಡ ಬಿಡ. ಆಯ್ತು. ಅಯ್ಯೋ ನೀನ್ ಏನಮ್ಮ ನೀನು ಎಂತ ನೀ ಸುಮ್ನಿರಲ್ಲ. ನೀನ್ ಎಂತ ಬಜಾರಿ ನೀನು. ಇದಕ್ಕೆಲ್ಲ ಹಿಂಗ ಅದೇ ನಾನು ನಿಜವಾಗ್ಲೂ ನಿಂಗೆ ಅನ್ಕೊಂಡ್ ಆತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಹಿಂಗೆ ಎದುರಿಸಿದ್ರೆ ಏನ್ ಹಿಂಗೆ ಎದುರಿಸ್ಬಿಡ. ನೀನ್ ಎಂತ ಸ್ಟ್ರಾಂಗ್ ಲೇಡಿ. ಇವಳು ತಾಯಿ ಹೇಳ್ತಾ ಇಲ್ಲ. ಕ್ವಾಲ್ಚೆ ತಿತ್ಕೊಂಡ್ಬಿಟ್ಟಿತ್ಕೊಂಡ್ರು ಅವಳುಗಳು ಬರಲ್ವಾ? ಇಲ್ಲಿ ಗಂಟ ಹಾಕಿದೆ ಕಣಮ್ಮ ನಾನು ಇವತ್ತು ಬಸ್ಸಲ್ಲೆಲ್ಲ. ಗೊತ್ತಿಲ್ಲ ಯಾರಿಗೂ. ತಲೆ ಕೆಡ್ಸ್ಕೊಂಬೇಡ. ಅಯ್ಯೋ ಬಿಡು ಆಯ್ತು. ಐಸ್ ನೋಡ್ಕೊಂಬಂದ್ರಲ್ಲ, ಅನ್ಕೊಂಡಿರ್ಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಎಲ್ಲರ ಮನೆಗೂ ಕಾಮನ್ನು, ನಮ್ಮ ಮಿಡಲ್ ಕ್ಲಾಸ್ ಮನೆ ಅಂತ ಅಂದಮೇಲೆ ಒಬ್ಬೊಬ್ಬರೇ ಮಕ್ಕಳು ಈ ಥರ ಎಲ್ಲ ಕಷ್ಟ ಬಂದು ಮಾಡಿಸಿದ್ದು. ಈ ಥರ ಫೀಲ್ ಆಗೋಯ್ತು. ಏನು ಮಾಡೋಕ್ಕಲ್ಲ, ಮಾಡಬಾರ್ದಿತ್ತು, ಮಾಡಿಬಿಟ್ಟೆ, ತಪ್ಪಾಯ್ತು ಸಿಕ್ಕಾಪಟ್ಟೆ. ನೆನ್ನೆನೇ ಸ್ವಲ್ಪ ನಮ್ಮಮ್ಮ ಹಣೆ ಎಲ್ಲ ಇಸ್ಕೊಂತ ನೋಡಿದ್ದೀರ ವಿಡಿಯೋದಲ್ಲಿ, ಇನ್ನು ಯಾವತ್ತೋ ಥರ ಎಲ್ಲ ಮಾಡಲ್ಲ ಅಂತ. ಇವತ್ತು ಎಲ್ಲ ಕಮೆಂಟ್ ಆಗ್ತಾ ಇದ್ದೀರಾ, ಏನು ಹಂಗೆ ಐತೆ ಎತ್ತಾಯಿತು, ಕ್ಷಮೆ ಕೇಳಿ ನಿಮ್ಮ ಅಮ್ಮನ ಹತ್ರ ಇನ್ನೊಂದ್ಸಲಿ ಮಾಡಬೇಡ ಅಂತ. ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಬೈತಾ ಇದೆ, ಹೆಂಗೆ ಈ ಥರ ಎಲ್ಲ ಮಾಡೋಕ್ಕೋದೆ, ಹಿಂಗೆ ಎಲ್ಲ ಹೋಗಿದ್ದಾರೆ, ಹೋಗಿಸ್ಕೋಗು, ಇಷ್ಟಿನಿಂದ ನೀನು ಆ ಥರ ಮಾಡು ಅಂತ ಯಾವನು ಹೇಳಿ ನಿನಗೆ, ಹಂಗೆ ಅಂತೆಲ್ಲ ಬೈತಾಯಿತ್ತು. ನಮ್ಮ ಅಪ್ಪ ಅಮ್ಮ ಮಾತಾಡ್ಸಂಬರ್ರಿ ಇವಾಗ. ಏನಪ್ಪ ಏನು ನೋಡ್ಕೊಂಡು ಕೂತಿದ್ದೆ ಹೇಳಿ ಇವಾಗ? ನಾನು ಯಾವುದೋ ಹಿಡಿಯೋಕತ್ತಾಗದು ಹೆಂಗೆ ಅಂತ ಹೇಳ್ತಾ ಅದೆಲ್ಲ ಏನು ನೋಡಕೋಬೇಡ. ಇವಾಗ ಹೇಳು, ನಿನ್ನೆ ಚೈನ್ ಕಳೆದೋಗಿ ಮಾಡ್ದಲ್ಲ, ಅದೇನಾಯ್ತು? ಏನು ಉಗಿರಿ ಗಾಯ್ಸಿ ಇವನಿಗೆ. ಗಾಯ್ಸ್ ಅಲ್ಲಡಮ್ಮ, ಗಾಯ್ಸ್ ಅಂತ ಅದೇ ಏನು ನೋಡ್ತಿರೋಲ್ಲ, ಉಗಿರಿ ಇವನಿಗೆ. ಅಪ್ಪ ಹೆಂಗಸ್ತಪ್ಪ ನಿಂಗೆ? ನೀನು ಹೆಂಗಪ್ಪ ನಂಬಕೋದೆ ಅದನ್ನೆಲ್ಲ? ಆ ಥರ ಮಾಡಿದ್ನಾ? ಇನ್ನೇನು ಆ ಥರ ಹೇಳಿರಿ ಅಂತಾರು ನಂಗೆ ಬಿಡ್ತಾರೆ, ಮುಂದಂಗೆ ಇರ್ತಾರ. ಮುಂಜಾನೆ ಹಂಗೆ ಇರ್ತಾರ ಹೇಳ್ದಂಗೆ. ಕ್ಯಾರಿಗಿರಿನಲ್ಲಿ ಹಾಕಿ ಇನ್ನೊಂದ್ಸಲಿ ಏನೋ ಮಾಡಿದ್ರು ಪಾರ್ಕೆ ತಾಡ್ತಿ. ಅಲ್ಲ ಕಣಮ್ಮ, ನೀನು ಎಂತ ಬಜಾರಿ, ನೀನು ಎಂತ ಸ್ಟ್ರಾಂಗು, ನೀನು ಇದಕ್ಕೆಲ್ಲ ಎದ್ರಲ್ಲ ಅಂತ ನಾನು ನಂಬ್ಕೊಂಡಿದ್ದೆ. ನೀನು ಅಷ್ಟು ಬೇಗ ಇದಾಗೋದಲ್ಲ, ಅದು ಹೆಂಗ? ಇನ್ನೇನು ಹಂಗಂದ್ಬಿಟ್ರೆ? ಹಂಗಂದ್ರೆ ಇನ್ನೇನು? ಅದು ಹೆಂಗಮ್ಮ ನಮ್ದು? ನಾನು ಹೇಳಿ ಯಾಸಿನ್ ಹೆಂಗತ್ ಹೇಳು, ಹೆಂಗ್ ಹೇಳ್ದೆ? ಯಾಸಿನ್ ನಂಬಲ್ಲ, ನಂಬಲ್ಲ. ಅಪ್ಪೋ ನಂಬಪ್ಪ, ಇನ್ಮೇಲೆ ನಿಜ ಆಗೋದು ಏನ್ ಮಾಡ್ತಿ? ಕೊಡೋಗಲ್ಲ ಇನ್ನ ಆ ಥರ ಏನಾಗಲ್ಲ. ಚೈನೆ ಕೊಡೋಣ ನನಗಿನ್ನ, ನೀನು ಮಡಿಕೊಂಡ್ಬಿಡ್ತಿ. ಯಪ್ಪ ಜೋಪನ್ ಮಡಿಕೊಂಬಿಡು, ಬ್ಯಾಂಕಲ್ಲಿ ಇಕ್ಬಿಡು, ನನಗೆ ಬೇಡ ಮಿಸ್ ಆಗಿ ಹಾಕೋದಿದ್ದು. ಹೇಳಿ ಇವಾಗ. ಅದೇ ನಂಬಲ್ಲ ಬಿಡು, ಇನ್ನು ನಂಬೋದು ಇಲ್ಲ. ಕ್ಯಾರಿಗಿರಿನಲ್ಲಿ ತಾಂಡ್ ಹಾಕಿ ಇನ್ ನಂಬಲ್ಲ ಮಗ ಅಂತ ನೀವ. ಅಮ್ಮ ಯಾಕಮ್ಮ? ನೀನ್ ಹಿಂಗೆಲ್ಲ ಹೇಳಿದ್ರೆ ನಾನು ಅಷ್ಟು ಅಳ್ಸಿದ್ಯಲ್ಲ. ಆಯ್ತು, ನಗ್ಸ್ಬೇಕಾದಿನ್ನ. ನೀನೇ ನಗ್ಬೇಡ ಬಿಡು. ನಾನು ಆಯ್ತು, ನಮ್ ಜನ ಕೇಳು ಸುಮ್ನೆ. ಅದರಿಂದ ಏನ್ ಅನ್ಸ್ತು ನೋಡಿ, ನಾನು ಮಾಡಿಕೆ ಏನಿಸ್ತು ಅಂತ ಹೇಳೋದಕ್ಕೆ. ವಿಡಿಯೋ ನೋಡ್ತಿರೋರು ಹೇಳಮ್ಮ ಏನ್ ಅನ್ಸ್ತು ಅಂತ. ಏನ್ ಅನಿಸ್ತು ಹೇಳು. ಏನಾಯ್ತು ನಿಂಗೆ ಆ ಕ್ಷಣದಲ್ಲಿ? ಏನಾಯ್ತು, ಹೆಂಗೆ ಮುಂದೆ ಯಾವ ತರ ಇತ್ತು, ಏನಾಯ್ತು ಎತ್ತ ಏನು ಅಂತ ಹೇಳು ನೀನು. ಅದು ನೋಡಿ ಹಂಗ ಏನ್ ಅನ್ಸ್ತು ನಿಂಗೆ ಅಂತ. ಏನು ಅನಿಸ್ತು? ನನಗೆ ಭಯ ಆಯ್ತು. ಭಯ ಆಯ್ತು. ಅಷ್ಟೊಂದು ಭಯ ಅಲ್ವಾ? ಅಷ್ಟೊಂದು ಅವಶ್ಯಕತೆ ಇತ್ತಾ? ಇಲ್ವಾ? ಯಾಕೆ? ಇರೋನೊಬ್ಬ ಮಗನ್ ಕಳ್ಕೊಂಡಿ ನಾವು ಹಿಂಗೆ ಕೂಲ್ ಬಿಡ ಅಂತ ಹೇಳ್ದೆ. ಚೈನ್ ಕಿತ್ಕೊಳದ ಹಿಂಗೆ ಎಳ್ದಿಕ್ಕೆ ಕತ್ತೆಲ್ಲ ಮಾರ್ಕಾಗೋದೆ ಹಿಂದೆ. ನಾವು ನಿಜನ ಅನ್ಕೊಂಡು ತಿಳ್ಕೊಂಡು ಇವಾಗ ಖುಷಿನಾ? ಇನ್ನೊಂದ್ಸಲಿ ಎಲ್ಲ ಅಣಿಸ್ಕೊಂಡಿದ್ದೀನಿ ನೆನ್ನೆ ಮಾಡೋದಂತ. ಇನ್ನೊಂದ್ಸಲಿ ಇವಾಗ ಮಾಡೋದಂತ. ಇನ್ನೊಂದ್ಸಲಿ ಮಾಡ್ತೀನಿ ಪೂಜೆನ. ಮಾಡಿದ್ರೆ ಏನ್ ಮಾಡ್ತೀಯ? ಮಾಡಿದ್ರೆ ಮಾಡ್ತೀನಿ ಕ್ಯಾರಿಂಗ್ ಪೂಜೆನ. ಕ್ಯಾರಿಂಗ್ ಪೂಜೆ ಪಾರ್ಕೆ ತಾಂಡೆ ಹೊಡಿತೀನಮ್ಮ, ಪಾರ್ಕೆ ಹೊಡಿತೀನಮ್ಮ.
ನೀನ್ ಖಾಲಿ ಬಿಡಮ್ಮ, ಅಮ್ಮ ಖಾಲಿ ನೀರಲ್ಲ ತೆಗೆಮ್ಮ. ತೆಗಿತೀಯ ಬೇಡ? ನಗ್ಸ್ತಾ ಇದ್ದೀನಿ. ಓಯ್ ನೀನು ನಾವೇ ತೆಗೆ ಗಾಯ್ಸ್. ನೆನ್ನೆ ಮಾಡಿಕೆ ನಮ್ಮ ಅಮ್ಮಂಗ್ ಖಾಲಿ ಬಿದ್ದಿ ಕ್ಷಮೆ ಕೇಳ್ತಾ ಇದೀನಿ. ತಪ್ಪಾಯ್ತು, ಇನ್ನೊಂದ್ಸಲಿ ಮಾಡಲ್ಲ. ನೀನ್ ಯಾವ್ದೇ ಕಾರಣಕ್ಕೆ ಮಾಡಲ್ಲ. ಹೇಳು ಏನು ಅಂತ ಆಶೀರ್ವಾದ ಮಾಡು. ಬಿಗ್ಗೆ ಕೂತ್ಕೊಳ್ಳಮ್ಮ, ಎಳ್ಗಿಲ್ದುಬಿಟ್ಟ ನಂಗೆ. ಅಮ್ಮ ನೀನ್ ಹೇಳಮ್ಮ, ಕ್ಷಮಿಸಿದೀನಿ ಅಂತ ಹೇಳಮ್ಮ. ಕ್ಷಮಿಸಿದೀನಿ ಅಂತ ಹೇಳಮ್ಮ. ನೀನ್ ಮಾಡದ ಬಿಡಾಯ್ತು. ತಪ್ಪಾಯ್ತು ಕಣಮ್ಮ, ಇನ್ನೊಂದ್ಸಲಿ ಮಾಡಲ್ಲ. ಮಾಡಿದ್ರೆ ಏನ್ ಮಾಡ್ತೀಯ ಹೇಳಮ್ಮ. ಗಾಯ್ಸ್ ಮಾಡಬಾರ್ದಿತ್ತು. ಇನ್ನೊಂದ್ಸಲಿ ಈ ತರ ಎಲ್ಲ ಯಾರು ಮಾಡಕ್ ಹೋಗ್ಬೇಡ್ರಿ. ನಾನು ಸೀರಿಯಸ್ ಆಗ್ತದೆ ಕಂಡಿಲ್ಲ. ನಮ್ಮ ಅಮ್ಮನ ಹಳೆ ಬಿಡೋದೆಲ್ಲ ನೋಡಿರ್ತೀರಾ. ನಮ್ಮ ಅಮ್ಮ ಯಾವ ತರ ಫುಲ್ ಸ್ಟ್ರಾಂಗು ಹಂಗೆ ಹಿಂಗೆ. ನಮ್ಮ ಅಮ್ಮ ನನ್ನ ಹಳೆ ಬಿಡದಾಗ ನೋಡಿದ್ದೀರಾ. ನಾನು ಏನೇ ಮಾಡ್ರು ನಮ್ಮ ಅಮ್ಮ ಎಷ್ಟು ಸ್ಟ್ರಾಂಗ್, ಎಷ್ಟು ಕ್ಯಾಶುವಲ್. ಹಳ್ಳಿಗಡೆ ನಮ್ಮ ಅಮ್ಮ ಬೈಯ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾ ಆ ಥರ ಎಲ್ಲ ಮಾಡಿದ್ರೆ. ಆದರೆ ನೆನ್ನೆ ಮಾಡಿದ ಇನ್ಸಿಡೆಂಟ್ ಅದು ಯಾವ ಥರ ನಂಬಿಡ್ತಾ ಗೊತ್ತಿಲ್ಲ. ನಮ್ಮ ಅಮ್ಮ ಕಷ್ಟಪಟ್ಟು ಒಂದು ವರ್ಷ ಇದ್ರಾಗೆ ಜಾಳದ್ದು ಕಾಸು ಬಂದಿದ್ದು ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಕೋಡಿಕ್ಕಿ ಮಾಡಿಸ್ಕೊಟ್ಟಿದ್ದು. ಒಡವೆ ಬಗ್ಗೆ ಟೆನ್ಷನ್ ತಗೊಳ್ಳಿ. ಅಮ್ಮ ನನಗೇನು ಆಗ್ಬಿಡುತ್ತೆ ಕತ್ತಿಂಗ್ ಅಂದ್ಬಿಟ್ಟು ಕತ್ ಮಾರ್ಕಾಗ್ಬಿಡುತ್ತೆ ಅನ್ನೋದಕ್ಕೆ ಅಮ್ಮ ಫುಲ್ ಫೀಲ್ ಆಗೋಯ್ತು. ಅಷ್ಟೇ, ಅದ್ಬಿಟ್ರೆ ಏನಿಲ್ಲ. ಕ್ಷಮೆ ಕೇಳಿದ್ದೀನಿ, ಇನ್ನೊಂದ್ಸರಿ ಈ ಥರ ಮಾಡೋಕ್ಕೋಗಲ್ಲ. ಯಾರಿಗಾದ್ರೂ ಬೇಜಾರಾಗಿದ್ರೆ ಎಲ್ಲರಿಗೂ ಸಾರಿ ಹೇಳೋಣ. ಕೈ ಮುಗಿಬಿಡ, ನಾನು ನಿನಗೆ ಕೈ ಮುಗಿಬೇಕು ಅಷ್ಟೇ ತಾನೆ. ಇನ್ನೊಂದ್ಸಲಿ ಮಾಡ್ರು ನಂಬಲ್ಲ ತಾನೆ. ಕೈಸ್ ಈ ಥರ ಎಲ್ಲ ಮಾಡೋಕ್ಕೋಗಲ್ಲ. ಯಾರು ಮಾಡಬೇಡ್ರಿ, ತಪ್ಪಾಯ್ತು. ನಾನು ಅನ್ಕೊಂಡಿರಲ್ಲ ಈ ಥರ ಎಲ್ಲ ಆಗ್ತದೆ ಅಂತ. ಸುಮ್ಮನೆ ಪ್ರ್ಯಾಂಕ್ ಅಂತಿದ್ರು. ಯಾರಾದ್ರೂ ಪ್ರ್ಯಾಂಕ್ ಮಾಡು ಅಂತ. ಇನ್ನೂ ಎಕ್ಸ್ಟ್ರಾಡಿನರಿ ಪ್ರ್ಯಾಂಕ್ ಮಾಡಿ ಅಂತೆಲ್ಲ ಕೊಟ್ಟಿದ್ರು. ಆ ಥರ ಎಲ್ಲ ಮಾಡ್ಬಿಟ್ರೆ ನಮ್ಮ ಮನೆಗೆ ಅಷ್ಟೇ ಬೇಕಾದ್ರೆ ಏನೋ ಮಾಡ್ಕೊಂಬಿಡ್ತಾರೆ. ಅದಕ್ಕೆ ಇಷ್ಟೇ ಸಾಕು, ಇದೆಲ್ಲ ಬೇಡ ಅನಿಸ್ತು ನನಗೆ. ಇನ್ನೇನೇ ಮಾಡೋಕ್ಕೆ ಟ್ರೈ ಮಾಡ್ರು ಕಾಮಿಡಿ, ಫನ್, ಎಮೋಷನ್ನು, ಬರೀ ಜೀವನ ಪೂರ್ತಿ ನಗ್ನಾಗ್ತಾನೆ ಅಂತ ಏನಾಗಲ್ಲ. ಕಣ್ಣೀರು ಸ್ವಲ್ಪ ಹಾಕಬೇಕು. ಅದಕ್ಕೆ ನಮ್ಮ ಸ್ವಲ್ಪ ಸ್ಟೋರ್ ಆಗ್ಬಿಟ್ಟಿದ್ದಾನೆ ಕಣ್ಣೀರು. ಅದಕ್ಕೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ನೆನ್ನೆಲ್ಲ ಅಷ್ಟೇ. ಇನ್ನು ಮುಂದೆ ಆ ಥರ ಪ್ರಯತ್ನ ನನ್ನ ಕೈಲಿಂದ ಮಾಡಿಸಲ್ಲ. ನಾನು ಮಾಡೋಕ್ಕೆ ಬಿಡಲ್ಲ. ಮಿಸ್ಸಾಗಿ ಏನಾದರೂ ಯಾವುದಾದ್ರೂ ಇನ್ಸಿಡೆಂಟ್ ಆದರೆ ಏನು ಮಾಡೋಕ್ಕ ನಮಗೆ ಕ್ಷಮೆ ಕೇಳ್ತೀನಿ. ಇನ್ನು ಈ ಥರ ಎಲ್ಲ ಸೀರಿಯಸ್ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾಡಿದ್ರೆ ಏನು ಮಾಡ್ತೀವಿ ಹೇಳಿ ಮಾಡಿವೇನು ಆಚೆ ಕಟ್ತಾ ಇರೋದು. ಏನು ಅದು ಕಟ್ತಾ ಕ್ಯಾರತಾನ್ ಹಾಕ್ತೀನಿ. ನೀನು ಮಾಡಿದ್ರೆ ಯಾಕೆ ನೀನು ಮಾಡಿದ್ರೆ ಬೀಳ್ತಾವಲ್ಲ. ಮೆಣಸಿನ್ಕಾಯಿ ತಿನ್ಬಿಟ್ಟ ಅವಳು. ಬಾ ಏನು ಹೇಳಿ, ಅಷ್ಟೇನಾ? ಅಷ್ಟೇ. ಹೇಳು ಬೇಡ ನೋಡಿ, ಯಾರು ಈ ಥರ ಮನೆಗಳು ಮಾಡಿಬಿಟ್ರಿ ಅಂತ. ಯಾರು ನಿನ್ನಂಗೆ ಯಾರು ಮಾಡಲ್ಲ ಅವರು. ಇವಾಗ ನಿಜವಾಗ್ಲೂ ಕಳೆದೇ ಹೋಗಿ ಏನು ಮಾಡಿವೆ? ಈಗ ಕಳೆದೇ ಹೋಗಿರಿ ಇನ್ನೇನು ಮಾಡೋಕ್ಕಾಗ್ತದೆ. ಪ್ರಪಂಚ ಇದಾಗ್ತದ. ಕಳೆದೋಗಿರಿ ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಹಣೆ ಬರ ಆಚೆಗೆ ಹೋದ್ಮೇಲೆ ಕಳಿಯೋದು ಉಳಿಯೋದು. ಮತ್ತೆ ಒಡವೆ ಹೇಗೆ ಮಾಡ್ತೀರಾ ಅಂತ ಸಂಪತ್ಗೆ? ದೇವ್ರ ಹತ್ರ ಇರ್ತದೆ ಲೆಕ್ಕ. ಒಡವೆ ಹೇಗೆ ಮಾಡ್ತೀರಾ? ಏನೋ ಅವಾಗ ಮಾಡಿಸ್ತಾ. ಈಗಿನ ಜನ ಹೆಂಗವ್ರಿ ಅಂತ ಯಾರಿಗೆ ಗೊತ್ತು. ಈ ಒಡವೆ ರೈಟ್ ಆಗಿರೋದಕ್ಕೆ ಅಂಥವ್ರನ್ನೂ ಬಿಡಲ್ಲ. ನಮ್ಮ ಮನೆಗೆ ಅದನ್ನು ಮಾಡಿದಾಗ ಎಷ್ಟಿತ್ತು ಒಡವೆ ಮಾಡಿಸ್ತಾ. ನಾನು ಒಡವೆ ಅಂಗಡಿ ಫೋನ್ ಹಾಕಿದ್ದು ನೀನು ಹೇಳಿದ್ಕೆ. ಅವ್ರ ಅಂಗಡಿಗೆ 80 ಗ್ರಾಮ್ ಮಾಡಿಸ್ಕೊಂಡೋಗಿಲ್ಲಂತೆ. ನೀನು ಹೇಳ್ದಲ್ಲ, ರೆಕಾರ್ಡ್ ಆಯ್ತದು. ಮೊನ್ನೆ ಸಾಯಂಕಾಲ 6 ಗಂಟೆಗೆ ಗೇಟಿಂದ ಈಚೆ ಬಂದಿದ್ದಂಗೆ ಕಿತ್ಕೊಂಡು ಹೊರಟಾಗಿರಂತೆ. ಗೈಸ್, ಪೊಲೀಸ್ ಆಫೀಸರ್ ಹೆಂಡ್ತಿದೆ ಕಿತ್ಕೊಂಡು ಹೋಗ್ತೀನಿ ನೆನಪಾದಾಗ ನಿನ್ನೆ. ನಾವು ಒಡವೆ ಮಾಡಿಸಿದ ಅಂಗಡಿಯವ್ರು ಹೇಳಿದ್ದು. ನಮ್ಮ ಮನೆಗೆ ಮಾಡಿದಾಗ ಎಷ್ಟಿತ್ತಪ್ಪ ರೇಟ್? ಅದು ನಾವು ಮಾಡಿಸ್ತಾಗದು 6,000ನ 6,300 ಗೈಸ್. ಬರೀ 6,300 ರೂಪಾಯಿ ಇತ್ತು. 6,300 ರೂಪಾಯಿ ಇತ್ತು ಅದು ಮಾಡಿಸ್ದಾಗ. ಚೈನ್ ಹಾಕಿ ಮೇಲೆ ದುಡ್ಡು ಹಾಕಿ. ಇನ್ನ ಮನೆಗೆ ಅದು ಸಣ್ಣದಿತ್ತು. ನಮ್ಮ ಅಪ್ಪಂಗೆ ಇಟ್ಕೊಟ್ಟಿರಲ್ಲ ಮದುವೆದಾಗ ಹೊಸ್ದಾಗ. ನಮ್ಮ ಅಮ್ಮರ ಅಪ್ಪನ ಮನೆ ಕೊಟ್ಟಿದ್ರು ಚೈನು. ಅದನ್ನ ಹಾಕ್ಬಿಟ್ಟು ಇಷ್ಟಪ್ಪ ಮಾಡಿಸಿದ್ರು. ಜೋಳಕ್ಕೆ ಹಾಕೊಂಡು ಮಿಕ್ಕಿದ್ದೆಲ್ಲ ಸೇರಿಸಿ ಮಾಡಾಕಿದ್ರು. ಬರೀ 6,300 ರೂಪಾಯಿ ಇತ್ತು. ಇವತ್ತು ಡಬ್ಬಲ್ಲ ಬಿಡೋದೆ ಚಿನ್ನ ಒಡವೆ. ಏನು ಮಾಡೋಕ್ಕಲ್ಲ. ಅದೊಂದೇ ನಮ್ಮ ಮನೆಗೆ ನನಗೆಂತ ಮಾಡಿಸ್ಕೊಟ್ಟಿದ್ದು. ಅದನ್ನ ಹಿಂಗೆ ಅಂದ್ಬಿಟ್ಟಿದೆ. ನೆನ್ನೆ ಫುಲ್ಲು ಗಾಬರಿ ಕಂಬಿಟ್ಟವ್ರೆ. ಬಿಟ್ಟು ಒಡವೆ ಹುಷಾರಾಗಿ ಮಡಿಕೊಳ್ರಿ. ಈಚೆ ಕಡೆ ಬಿಟ್ಕೊಂಡು ಯಾರು ಹೋಗ್ಬೇಡ್ರಿ. ಈಚೆ ಕಡೆ ಬಿಟ್ಕೊಂಡು ಅಂತಲ್ಲ, ಕಾಣತರ ಯಾರು ಕಾಣತ್ತಾರ ಯಾರು ಹಾಕೊಂಬಿಡ್ರಿ ಅಂತ ಕಾಲ ಬಂದ್ಬಿಟ್ಟದ. ಈಗ ಉಮ್ಮ ಗೋಲ್ಡ್ ಹಾಕ್ಕೊಂಡ್ರು ಬಿಡ್ತಾ ಇಲ್ಲ ಜನ. ನೀನೇನು ನೋಡಿ ಉಮ್ಮ ಗೋಲ್ಡ್ ಹಿಡ್ಕೊಂಡು ಹೋಗ್ರಿ ಅಂತ. ಉಮ್ಮ ಗೋಲ್ಡ್ ಬಿಡಲ್ಲ, ಕಿತ್ಕೊಂಡು ಹೋಗ್ತಾ ಇರೋದೇ. ಗಾಯ್ಸ್, ನಾನು ಈ ಥರ ಮಾಡಿಕ್ಕೆ ನಿನ್ನೆ ಈ ಥರ ಟ್ಯಾಂಕ್ ಅಂತ ಗೊತ್ತಾಗಿಕ್ಕೆ ನಮ್ಮ ಅಪ್ಪ ಹೊಡೆದಿದ್ದು ಹೆಚ್ಚು. ಇಲ್ಲಾಂದ್ರೆ ಬಲಸ್ ಬಿದ್ದಿರೋ ಮುಂಚೆ ಏನಾರು ಈ ಥರ ಮಾಡಿದ್ರೆ ಏನು ಮಾಡ್ತಿದ್ದೆ ಹೇಳು? ಕುದ್ಕೆ ಸಿರ ಮೇಲೆ ಕಡ್ದಟ್ಬಿಟ್ಟಿನಿ. ಅಷ್ಟೇ ಗಾಯ್ಸ್, ಅಷ್ಟೇ. ಈ ಥರ ಇನ್ನೋಸೆಂಟ್ ಅಮ್ಮದಿರ ಪಡೆಯೋಕ್ಕೆ ಮುಂದಿನ ಜನ್ರೇಷನ್ ಪುಣ್ಯ ಮಾಡೈತಿಲ್ಲ ಗೊತ್ತಿಲ್ಲ. ನಾವಂತೂ ಪುಣ್ಯ ಮಾಡಿದ್ದೀವಿ. 2K ಕಿಡ್ಸಾಗಿ ಹುಟ್ಟಿ ನಮ್ಮಂತ ಯಾರ್ಯಾರು 2K ಕಿಡ್ಸು ಹುಟ್ಟಿದ್ದೀರಾ ಎಲ್ಲರೂ ಈ ಥರ ಇರ್ತಾರೆ ಮನೇಲಿ ಅಮ್ಮದಿರು. ಈ ಥರ ಇನ್ನೋಸೆಂಟು ಏನೋ ಒಂಥರ ಮುಗ್ಧತೆಯಿಂದ ಇರೋರು ಯಾರೂ ಸಿಗಲ್ಲ. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ರಿ. ಅವ್ರು ಯಾವತ್ತೂ ಇದ್ರೂ ಕೆಟ್ಟದ್ದು ಮಾಡೋಕ್ಕಂತೂ ಬಯಸಲ್ಲ. ಈ ಥರ ಅಮ್ಮದಿರು ಪಡೆದಿರೋ ನಾವೇ ಈ ಜನ್ರೇಷನ್ ಕಿಡ್ಸು ತುಂಬ ಒಳ್ಳೆಯ ಮಾಡಿದ್ದೀವಿ. ಇನ್ನಂತೂ ಇನ್ನೋಸೆಂಟ್ಸ್ ಜನ ಅಮ್ಮ ಇನ್ನೋಸೆನ್ಸ್ ಅಂತ ಏನು ಹೇಳು? ಯಾಕೆ ಇಷ್ಟೊಂದು ಇನ್ನೋಸೆಂಟ್ ನೀನು? ಹಾಂ, ಮುಗ್ದೆ ಕಣವ ನೀನು. ಏನಕ್ಕೆ ಅಷ್ಟೊಂದು ಮುದ್ದೆ? ಜಗಳಕ್ಕೆ ಹೋದ್ರೆ ಜಗಳ ಪಡೋದು ಹೆಂಗೇನೆ ಹೊತ್ತೇ ಬಿಡ್ತಿ. ಯಾವಾಗ ಹಂಗೆ ಎಲ್ಲ ಮಿಕ್ಸು. ಐಸ್ ಅಷ್ಟೇ. ಇಷ್ಟು ಹೇಳ್ತೀನಿ. ತಪ್ಪಾಯಿತು,
ಕ್ಷಮೆ ಇರಲಿ. ಎಲ್ಲನೂ ಒಳ್ಳೆತನದಾಗೆ ಮಾಡೋಕ್ಕಂದ್ರೆ ಏನಾಗಲ್ಲ. ಏನಾದ್ರು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಕೆ ಹೋದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಕ್ಷಮಿಸ್ಬಿಡ್ರಿ. ನಮಗೆ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ ನಾನು ಇನ್ನೊಂದ್ಸಲಿ ಮಾಡಬೇಡ ಕಣ ಮಗನೇ. ಇನ್ನೊಂದ್ಸಲಿ ಮಾಡಬೇಡ ಕಣಪ್ಪ ಸ್ವಾಮಿ. ಸ್ವಾಮಿ ಇನ್ ಯಾವ ಕಾರಣಕ್ಕೂ ಹಿಂಗೆ ಮಾಡಬೇಡಪ್ಪ. ನನ್ನ ಪೂಜೆ ಸರಿಯಾದ ಪೂಜೆ ಮಾಡ್ಬಿಡ್ತೀನಿ ನಾನು. ನೋಡಿದ್ಯಾ ಅದು ಪೂಜೆ ಹೆಂಗ್ ಮಾಡ್ತೀನಿ ಅನ್ನೋದ? ನೋಡಿದ್ದೀನಿ. ಹಂಗೆ ಮಾಡ್ತೀನಿ ಪೂಜೆನ. ಸರಿ ಕಣಮ್ಮ, ತಪ್ಪಾಯ್ತು ಬಿಡಮ್ಮ. ಬೈ ಮಾಡು. ಟಾಟಾ ಬೈ ಬೈ. ಲೈಕ್ ಮಾಡ್ರಿ, ಬಾಯ್ ಬಾಯ್, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಟಾಟಾ ಬೈ ಬೈ.